ಸೊ ಕಂಪ್ಯೂಟರ್ನ ಯಾರ್ಯಾರು ನೋಡಿದ್ದೀರಾ? ಆಪರೇಟ್ ಮಾಡಿದ್ದೀರಾ? ಓಕೆ, ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು? ವಾಟ್ ಇಸ್ ಕಂಪ್ಯೂಟರ್? ಸೊ ಅದು ಬಂದ್ಬಿಟ್ಟು ಒಂದು ಡಿವೈಸ್, ಎಲೆಕ್ಟ್ರಾನಿಕ್ ಡಿವೈಸ್. ಅದರಲ್ಲಿ ನಾವು ಏನೇ ಇನ್ಫಾರ್ಮೇಶನ್ ಕೊಟ್ಟಿದ್ರು ಇನ್ಪುಟ್ ತರ, ಅದು ನಮಗೆ ಔಟ್ಪುಟ್ ಕೊಡುತ್ತೆ, ಉತ್ತರ ಕೊಡುತ್ತೆ. ಓಕೆನಾ? ಸೊ ಅದರಲ್ಲಿ ನಾವು ಯಾವುದೇ ಇನ್ಫಾರ್ಮೇಶನ್ ಕೂಡ ಸ್ಟೋರ್ ಮಾಡ್ಬೋದು, ಮತ್ತೆ ನಾವು ಏನೇ ಕೂಡ ಪ್ರೊಸೆಸ್ ಮಾಡ್ಬೋದು, ಅದರಿಂದ ಆನ್ಸರ್ ಎಲ್ಲ ತಗೊಬೋದು. ಸೊ ಇದರಲ್ಲಿ ಇಷ್ಟು ಪಾರ್ಟ್ಸ್ ಇದೆ. ಇದೇನಂತಾರೆ? ಸೊ ಫುಲ್ ಕಂಪ್ಯೂಟರ್ ಓವರ್ ಆಲ್. ಅದರಲ್ಲಿ ಇದು ಒಂದು ಬೇರೆ ಪಾರ್ಟ್ಸ್. ಸೊ ಇದನ್ನೇನಂತಾರೆ? ಮಾನಿಟರ್. ಸೊ ಮಾನಿಟರ್ ಕೆಲಸ ಏನೇನು? ಮಾನಿಟರ್ ಏನ್ ಮಾಡುತ್ತೆ? ಯಾವ್ದೇ ಔಟ್ಪುಟ್ ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನಮ್ಗೆ ನಾವೇನೇ ಇನ್ಫಾರ್ಮೇಶನ್ ಕೊಟ್ಟರು ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಇವೆಲ್ಲ ಕನೆಕ್ಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕೀಬೋರ್ಡ್ ಅಂದ್ರೆ ಏನು? ಇದು ಬಂದ್ಬಿಟ್ಟು ಕೀಬೋರ್ಡ್. ಸೊ ಇದರಲ್ಲಿ ನಾವೇನೇ ಇನ್ಪುಟ್ ಕೊಡ್ಬೇಕಲ್ವಾ, ಅದೆಲ್ಲ ಇದ್ರ ಮೂಲಕ ಕೊಡ್ಬೇಕು ಇನ್ಪುಟ್. ಸೊ ಇದು ಬಂದ್ಬಿಟ್ಟು ಇದನ್ನ ಏನಂತಾರೆ? ಸಿಪಿಯು. ಸಿಪಿಯು ಬಂದು ಏನು ಕಂಪ್ಯೂಟರ್ ಅಲ್ಲಿ? ಅದು ಸಿಪಿಯು ಮೇನ್. ಇಟ್ಸ್ ಲೈಕ್ ಅ ಬ್ರೈನ್ ಆಫ್ ದ ಕಂಪ್ಯೂಟರ್. ಇದಿಲ್ದೇನೆ ನಾವೇನು ಪ್ರೊಸೆಸ್ ಮಾಡಕ್ ಆಗಲ್ಲ. ಆಕ್ಚುಲಿ 4 ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಸಿಪಿಯು. ಓಕೆನಾ? ಸೊ ಇಲ್ಲಿ ಸಿಪಿಯು ಏನೇ ಪ್ರೊಸೆಸ್ ಮಾಡಿದ್ರು ಎಲ್ಲ ಇದು ಪ್ರೊಸೆಸ್ ಮಾಡುತ್ತೆ. ಇದು ಮೌಸ್. ಸೊ ನಾವೇನೇ ಆಪರೇಟ್ ಮಾಡಬೇಕು ಅಂದ್ರೆ ಮೌಸ್ ಇಂದ ಆಪರೇಟ್ ಮಾಡಬೇಕು. ಸೊ ಯೂಸಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ನೀವು ಎಲ್ಲೆಲ್ಲಿ ಕಂಪ್ಯೂಟರ್ನ ನೋಡಿದ್ದೀರಾ? ಸ್ಕೂಲಲ್ಲಿ, ಮನೇಲಿ. ಸ್ಕೂಲಲ್ಲಿ ಎಂತಕ್ಕೆ? ನಿಮ್ಮ ರೆಕಾರ್ಡ್ಸ್ ಅವೆಲ್ಲ ಸೇವ್ ಮಾಡಕ್ಕೆ. ಮನೇಲಿ ನಮ್ಮ ಓನ್ ಯೂಸಸ್ಗೆ ಮಾಡ್ತೀವಿ, ನಾವು ಕಂಪ್ಯೂಟರ್ ಬಗ್ಗೆ ಕಲಿಯೋಕ್ಕೆ. ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಎಂತಕ್ಕೆ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಡೀಟೇಲ್ಸ್ ಅವೆಲ್ಲ ಮಾಡ್ಕೊಳಕ್ಕೆ. ಆಮೇಲೆ ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ಸ್, ಬ್ಯಾಂಕ್. ಸೊ ಎಲ್ಲಾರ ಕಡೆ ಕಂಪ್ಯೂಟರ್ ಯೂಸ್ ಇದೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಕಂಪ್ಯೂಟರ್, ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಅಂಡ್ ಯೂಸಸ್ ಆಫ್ ಕಂಪ್ಯೂಟರ್. ಥ್ಯಾಂಕ್ ಯು.